ಸ್ನೇಹಿತರೆ, ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮೊದಲು ನಮ್ಮ ಇತಿಹಾಸ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ತೆ ಸ್ನೇಹಿತರೆ, ನಮ್ಮ ಇತಿಹಾಸ ಚಾನೆಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ವರ್ಲ್ಡ್ ನಲ್ಲಿ ಹಲವಾರು ಮಿಸ್ಟ್ರಿ ಕೇಸ್ಗಳು ನಡೆದೋಗಿವೆ. ಅದಲ್ಲದೆ ಈಗಿನ ಒಂದು ಜನರೇಷನ್ ಅಲ್ಲಿ ಕೂಡ ಯಾರು ಈ ಒಂದು ಕೇಸ್ಗಳನ್ನ ಅನ್ಸಾಲ್ವ್ ಮಾಡೇ ಇಲ್ಲ. ಅದಕ್ಕಂತಾನೆ ಈ ಒಂದು ಟಾಪಿಕ್ ನ ಹಿಡ್ಕೊಂಡು ನಿಮಗೆ ತಿಳಿಸೋಕ್ಕೋಸ್ಕರ ಅಂತಾನೆ ಟಾಪ್ 5 ಮಿಸ್ಟ್ರಿ ಕೇಸ್ಗಳ ಜೊತೆ ಬಂದಿದ್ದೀನಿ. ಇದರಲ್ಲಿ ಬರೋ ಕೆಲವೊಂದು ಕೇಸ್ಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರಬಹುದು. ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಡಬಲ್ ಎಸ್ ಔರಂಗ್ ಮೇಡನ್ 1947ರಲ್ಲಿ ಡಚ್ ಬೋಟ್ ನಿಂದ ಡಿಸ್ಟ್ರೆಸ್ ಕಾಲ್ಗಳು ಬರೋದಕ್ಕೆ ಶುರು ಆಗ್ತವೆ. ಕೆಲವೊಂದು ಕಾರಣಗಳಿಂದಾಗಿ ಅಲ್ಲಿನ ಸಿಬ್ಬಂದಿ ವರ್ಗದವರು ಸಾವಿನಪ್ಪಿದ್ದಾರೆ ಅಂತ ಒಂದು ಮಾಹಿತಿ ತಿಳಿದು ಬರುತ್ತೆ. ನಂತರ ಅಲ್ಲಿನ ರಕ್ಷಕರ ಸಿಬ್ಬಂದಿ ಏನಿರ್ತಾರೆ ಅಂದ್ರೆ ಸ್ಟಾಫ್ ಏನಿರ್ತಾರೆ ಅವರು ಸಾವಿನಪ್ಪಿರೋ ಕ್ಲೂಸ್ ಗಳನ್ನ ಐಡೆಂಟಿಫೈ ಮಾಡಕ್ ಶುರು ಮಾಡ್ತಾರೆ. ನಂತರ ಅವರು ರಿಪೋರ್ಟ್ ನಲ್ಲಿ ಬರೋದೇನಂದ್ರೆ ಅವ್ರ ಕಣ್ಣುಗಳು ಭಯದಿಂದ ಅಗಲವಾಗಿವೆ ಹಾಗೂ ಯಾವುದೇ ರೀತಿ ಗಾಯಗಳು ಇರಲಿಲ್ಲ, ಲಕ್ಷಣಗಳು ಇರಲಿಲ್ಲ ಅಂತ ಒಂದು ರಿಪೋರ್ಟ್ ನಲ್ಲಿ ವಿಚಿತ್ರವಾದ ಇನ್ಫಾರ್ಮೇಶನ್ ಕೊಡ್ತಾರೆ. ಇದುವರೆಗೂ ಕೂಡ ಅಲ್ಲಿ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಐಡೆಂಟಿಫೈ ಕೂಡ ಮಾಡೋಕ್ಕಾಗಿಲ್ಲ ಕೂಡ. ಫ್ಲೈಟ್ 19 1945ರಲ್ಲಿ ಫ್ಲೈಟ್ ತರಬೇತಿ ಕೊಡ್ತಕ್ಕಂತ ಸಂದರ್ಭದಲ್ಲಿ ಬರ್ಮುಡಾ ಟ್ರಯಾಂಗಲ್ ನಿಂದ 5 US ನೌಕಾಪಡೆಯ ಬಾಂಬರ್ಗಳು ನಾಪತ್ತೆ ಆಗ್ತವೆ. ಅದಲ್ಲದೆ ತೀವ್ರವಾಗಿ ಹುಡುಕಾಟದ ನಂತರ ಕೂಡ ಯಾವುದೇ ರೀತಿ ಬ್ಲಾಸ್ಟ್ ಆಗಿರೋ ಪಾರ್ಟ್ಸ್ ಗಳು ಸಿಗೋದೇ ಇಲ್ಲ. ಅಲ್ಲಿ ಇದ್ದಂತಹ ಕಮಾಂಡರ್ಸ್ ಏನಾದ್ರು, ಎಲ್ಲೋದ್ರು, ಎಲ್ಲಿ ಬಿದ್ದಿದ್ದಾರೆ ಅನ್ನೋದು ಕೂಡ ಏನು ಗೊತ್ತಿಲ್ಲ. ಇದು ಬರ್ಮುಡಾ ಟ್ರಯಾಂಗಲ್ ಇಂದ ಮೋಸ್ಟ್ ಮಿಸ್ಸಿಂಗ್ ಕೇಸ್ ಆಗಿ ಉಳ್ಕೊಳ್ಳುತ್ತೆ ಇಡೀ ವರ್ಲ್ಡ್ ಅಲ್ಲಿ. ಎಲಿಸಾ ಲ್ಯಾಮನ್ 2013ರಲ್ಲಿ ಕೆನಡಾದ ಎಲಿಸಾ ಲ್ಯಾಮನ್ ಅನ್ನೋ ಒಬ್ಬ ವಿದ್ಯಾರ್ಥಿನಿ ಲಾಸ್ ಏಂಜಲೀಸ್ ನೇಷನ್ ಹೋಟೆಲ್ ನ ಮೇಲ್ಚಾವಣಿಯ ಒಂದು ವಾಟರ್ ಟ್ಯಾಂಕ್ ನಲ್ಲಿ ಅವರ ಡೆಡ್ ಬಾಡಿ ಪತ್ತೆ ಆಗುತ್ತೆ. ಅದಲ್ಲದೆ ಲ್ಯಾಮನ್ ಮಿಸ್ಸಿಂಗ್ ಆಗಿರೋ ವಿಷಯದಲ್ಲಿ ಎಂಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿನ ಹೋಟೆಲ್ನ CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡಿ ನೋಡಿದಾಗ ಒಂದು ಲಿಫ್ಟ್ ನಲ್ಲಿ ವಿಚಿತ್ರವಾಗಿ ವರ್ತಿಸ್ತಿರೋ ಒಂದು ವಿಡಿಯೋ ಸಿಗುತ್ತೆ. ಅದರಲ್ಲಿ ಎಲಿಸಾ ಲ್ಯಾಮನ್ ಅವ್ರು ಎಷ್ಟು ವಿಚಿತ್ರವಾಗಿ ವರ್ತಿಸ್ತಿದ್ದಾರೆ ಅಂದ್ರೆ ಅವ್ರ ಮೇಲೆ ದಾಳಿ ಮಾಡ್ತಿದಾರೇನೋ ಅನ್ನೋ ರೀತಿ ವಿಚಿತ್ರವಾಗಿ ವರ್ತಿಸುವಂತ ಒಂದು ವಿಡಿಯೋ ಬೆಳಕಿಗೆ ಬರುತ್ತೆ. ಅದಲ್ಲದೆ ಇದು ಕೂಡ ಒಂದು ಅನ್ಸಾಲ್ವ್ಡ್ ಕೇಸ್ ಅಲ್ಲದೆ ಇದು ಎಷ್ಟರ ಮಟ್ಟಿಗೆ ಹೋಗಿತ್ತಂದ್ರೆ ಅಲ್ಲಿನ ಹೋಟೆಲ್ ಕೂಡ ಒಂದು ಆರ್ಟ್ ಅಂಡ್ ಪ್ಲೇಸ್ ಆಗಿ ಉಳಿದ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಇದು ಸದ್ದು ಮಾಡಿತ್ತಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಕೂಡ ಇದನ್ನ ತಿರುಗಿ ನೋಡೋ ರೀತಿ ಸದ್ದು ಮಾಡಿತ್ತು. ಅಲ್ಲದೆ ಇದು ಕೂಡ ಒಂದು ಅನ್ಸಾಲ್ವ್ಡ್ ಕೇಸ್ ಆಗೋದಲ್ಲದೆ ಇದನ್ನ ಯಾರ ಕೈಯಲ್ಲಿ ಕೂಡ ಇದುವರೆಗೆ ಸಾಲ್ವ್ ಮಾಡೇ ಇಲ್ಲ. ಮಲೇಷಿಯಾ MS-370 2014ರಲ್ಲಿ ಕೋಲಾಲಂಪುರದಿಂದ ಬೀಜಿಂಗ್ಗೆ ಹೋಗುವಂತ ಫ್ಲೈಟ್ MS-370 ರೇಡಾರ್ ಏರ್ಪೋರ್ಟ್ ನಿಂದ ಡಿಸ್ಕನೆಕ್ಟ್ ಆಗುತ್ತೆ, ಅಂದ್ರೆ ಕಣ್ಮರೆ ಆಗುತ್ತೆ. ವರ್ಲ್ಡ್ ತುಂಬಾ ಸರ್ಚ್ ಮಾಡಿದ್ರು ಕೂಡ ಫ್ಲೈಟ್ ನ ಒಂದು ಪಾರ್ಟ್ಸ್ ಕೂಡ ಸಿಗೋದೇ ಇಲ್ಲ. ಅದಲ್ಲದೆ ಅಲ್ಲಿ ಇದ್ದಿದ್ದು ಸುಮಾರು 239 ಪ್ಯಾಸೆಂಜರ್ಸ್. ಆದ್ರೆ ಇದರಲ್ಲಿ ಎಂಟ್ರಿ ಆಗಿದ್ದು ಬರ್ಮುಡಾ ಟ್ರಯಾಂಗಲ್, ಅಂದ್ರೆ ಸೇಮ್ ಫ್ಲೈಟ್ 19 ಕತೆ ಏನಾಗಿತ್ತಲ್ಲ ಅದೇ ರೀತಿನೇ ಇದು ಕೂಡ. ಶಾಪಗ್ರಸ್ತ ಹಡಗು ಪ್ಯಾಟಮ್ ಅನ್ನೋ ಬೋಟ್ ಒಂದು ನಾರ್ತ್ ಅಂಟಾರ್ಟಿಕಾ ಮಂಜು ಆವೃತ್ತದಲ್ಲಿ ನೀರಿನ ಗುರಿ ಇಲ್ಲದೇನೆ ತೇಲಾಡುವುದನ್ನ ಅಲ್ಲಿ ಯಾರೋ ಬೋಟ್ ಸಿಬ್ಬಂದಿ ಗಮನಿಸಿದ್ದಾರೆ. ಅಲ್ಲಿನ ಯಾವುದೇ ಸಿಬ್ಬಂದಿ ಕೂಡ ಇನ್ನೂ ಅದನ್ನ ಐಡೆಂಟಿಫೈ ಮಾಡಕ್ಕಾಗಿಲ್ಲ. ನಾರ್ತ್ ಅಂಟಾರ್ಟಿಕಾ ಅನ್ನೋದು ಮಂಜು ಆವೃತ್ತ ಕೂಡಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇದುವರೆಗೂ ಕೂಡ ಯಾವುದೇ ಶಿಪ್ಗಳು ಟ್ರಾವೆಲ್ ಮಾಡೋದೇ ಇಲ್ಲ. ಆದ್ರೆ ಅಲ್ಲಿನ ಕೆಲವರು ಜನರು ಏನಿರ್ತಾರೆ ಅಲ್ಲಿ ನಂಬೋದೇನಂದ್ರೆ ಅದು ಒಂದು ಶಾಪಗ್ರಸ್ತ ಹಡಗು, ಅಂದ್ರೆ ಪ್ರಯತ್ನಾತ್ಮಕಗಳು ನಿಲ್ಲಿಸ್ತಿರೋ ಒಂದು ಸ್ಥಳ ಅಂತ ಮೆನ್ಷನ್ ಮಾಡಿಬಿಟ್ಟಿದಾರ. ಅದಕ್ಕೆ ಅದನ್ನ ದ ಗೋಸ್ಟ್ ಆಫ್ ಶಿಪ್ ಅಂತ ಕರೆಯೋದು. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು 5 ಟಾಪ್ ಅನ್ಸಾಲ್ವ್ಡ್ ಕೇಸ್ ವರ್ಲ್ಡ್ ನಲ್ಲಿ ಎಷ್ಟು ಸೌಂಡ್ ಮಾಡಿದ್ವು ಅಂತ. ಹಾಗಾದ್ರೆ ಈ ಒಂದು ಟಾಪಿಕ್ ಬಗ್ಗೆ ಕೇಳಿ ನಿಮಗೆ ಖುಷಿ ಆಗಿರ್ಬೋದು ಅಂತ ಹೇಳ್ತಾ, ಹಾಗೂ ಈ ಒಂದು 5 ಟಾಪಿಕ್ ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಅಂತ ಹೇಳ್ತಾ, ಹೀಗೆ ಇನ್ನೂ ಹಲವಾರು ಕ್ರೇಜಿ ಟಾಪಿಕ್ ಗಳ ಜೊತೆ ಮತ್ತೆ ನಿಮ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನು ಮುಗಿಸೋದಕ್ಕಿಂತ ಮುಂಚೆ ಯಾರು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾಕಂದ್ರೆ ಈ ತರ ನೀವು ಮಾಡೋದ್ರಿಂದ ನಮ್ಮ ಚಾನಲ್ ಮೋಟಿವೇಟ್ ನೀಡಿದಂಗೆ ಆಗುತ್ತೆ. ಹಾಗಾದ್ರೆ ಯಾರು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನು ಮುಗಿಸ್ತಿದ್ದೀನಿ. ಧನ್ಯವಾದ.